ಹಾಯ್ ಫ್ರೆಂಡ್ಸ್, ಹೆಂಗಿದ್ರಿ? ಆರಾಮಿದ್ರಿ ಅಂತ ಅನ್ಕೋತೀನಿ. ನಾನು ಸಹಿತ ಆರಾಮಿದ್ದೀನಿ. ನಿನ್ನೆ ಹೋಳಿ ಹಬ್ಬ ಆಚರಣೆ ಮಾಡಿದರು ನಮ್ಮ ಮನೆಯೊಳಗೆ ನನ್ನ ಮಗ ಮತ್ತು ನಮ್ಮ ಮನೆಯವರು. ಆದರೆ ನನ್ನ ಮಗಳೇನು ಆಟಾಡೋಕ್ಕೆ ಹೋಗಲಿಲ್ಲ, ಆಕೆಗೆ ಇಷ್ಟ ಇಲ್ಲ. ಲಾಸ್ಟ್ ಇಯರ್ ಕೂಡ ಹೋಗಿರಲಿಲ್ಲ ಅವಳು. ಹಾಗೆ ಒಂದು ಫೋಟೋ ಕ್ಲಿಕ್ ಮಾಡೋಣ ಅಂತ ನಮ್ಮ ಮನೆಯವ್ರು ನಿಂತಿದ್ದಾರೆ. ನಿನ್ನೆ ಹೋಳಿ ಹಬ್ಬ, ಮನೇಲಿ ಕೆಲಸ ಜಾಸ್ತಿ ಐತಿ, ಏನು ಮಾಡೋಕ್ಕೂ ನನ್ನ ಮಕ್ಕಳು ಬಿಡ್ತಿಲ್ಲ. ಅದ್ರ ಮಧ್ಯದೊಳಗೆ ಈ ವಾಷಿಂಗ್ ಮಿಷಿನ್ ಅವರು ಡೆಮೋ ಕೊಡಬೇಕು ಅಂಥೇಳಿ ಆಫೀಸ್ನಿಂದ ಕಾಲ್ ಮಾಡಿದರು. ಇನ್ನೇನು ಮಾಡೋಕ್ಕಾಗ್ತೈತಿ ಅಂಥೇಳಿ ಕರೆಸಿದ್ವಿ ಅವ್ರನ್ನ. ಅವರು ಸಹಿತ ಡೆಮೋವನ್ನು ಕೊಟ್ಟರು. ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರು. ಒಂದು ಸಲ ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಫೈನಲಿ ನನ್ನ ಕೈಯಿಂದನೇ ಬಟ್ಟೆಯನ್ನು ಹಾಕಕ್ಕೆ ಹೇಳಿದರು. ಆಮೇಲೆ ಡಿಟರ್ಜೆಂಟ್ ಪೌಡ್ರ್ ಹಾಕಿ ಯಾವ ರೀತಿ ಸ್ಟಾರ್ಟ್ನ ಆನ್ ಮಾಡಬೇಕು, ಎಷ್ಟು ನಿಮಿಷಕ್ಕೆ ಬಟ್ಟೆ ವಾಶ್ ಆಗ್ತೈತಿ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ರು. ಅದರ ಕ್ವಿಕ್ನಲ್ಲಿ ಒಂದು 15 ನಿಮಿಷದೊಳಗೆ ಬಟ್ಟೆನ ಹೆಂಗೆ ವಾಶ್ ಮಾಡಬೇಕು ಅನ್ನೋದನ್ನ ನನ್ನ ಕೈಯಿಂದನೂ ಮಾಡಿಸಿದ್ರು. ವಾಶ್ ಕೂಡ ಮಾಡಿದ್ನಿ. ಏನೋ ಒಂದು ಖುಷಿ ಕೂಡ ಆಯಿತು. ಅದ್ರ ಜೊತೆಗೆ ಇವತ್ತು ಬೆಳಗಿನ ಟೈಮ ಎದ್ದು ಮನೆಯೆಲ್ಲ ಕೆಲಸ ಮಾಡಿದ್ನಿ. ಕಸ ಗುಡಿಸಿ, ಪರ್ಚಿ ಒರೆಸಿ, ಮನೆಯೆಲ್ಲ ಫುಲ್ ಕ್ಲೀನಾಗಿತ್ತು ನೋಡ್ರಿ ಫ್ರೆಂಡ್ಸ. ಆಮೇಲೆ ವಾಷಿಂಗ್ ಮಿಷಿನ್ ಇಡೋಕ್ಕಂತೂ ಜಾಗ ಇಲ್ಲ. ಹಾಗಾಗಿ ಈಗ ಕಿಚನ್ ದೊಡ್ಡದೈತಿ ಅಂಥೇಳಿ ನಾವಿಲ್ಲೇ ಅಡುಗೆ ಮನೆಯೊಳಗೆ ಇಟ್ಟಿದ್ದೀವಿ. ಇದು ನಾವು ರೆಂಟಲ್ಲಿದ್ದೀವಿ. ನಮ್ಮ ಸ್ವಂತ ಮನೆ ಸ್ವಲ್ಪ ರಿಪೇರಿ ಇರೋದ್ರಿಂದ ನಾವು ಇಲ್ಲೇ ಇದ್ದೀವಿ. ಇನ್ನೊಂದು 2 ತಿಂಗಳ ಮಟ್ಟಿಗೆ ಇಲ್ಲಿದ್ದ ನೆಕ್ಸ್ಟ್ ಶಿಫ್ಟ್ ಆಗಬೇಕಂತ ಅಂದ್ಕೊಂಡಿದ್ದೀವಿ. ಇಲ್ಲೇ ಕಿಚನ್ ಒಳಗನ ಸಿಂಕ್ ಇದೆ ನೋಡಿರಿ ಫ್ರೆಂಡ್ಸ್, ಇಲ್ಲೇ ಇಟ್ಬಿಟ್ಟಿದ್ದೀವಿ. ನಿನ್ನೆ ಗ್ರಹಣ ಇರೋದರಿಂದ ಇವತ್ತು ತಲೆ ಸ್ನಾನವನ್ನು ಮಾಡಿ ದೇವ್ರ ಮನೆ ಎಲ್ಲ ತೊಳೆದ್ಬಿಟ್ಟು ಪೂಜೆಯನ್ನು ಮಾಡಿದ್ದೇನೆ ನೋಡಿರಿ. ವಾಷಿಂಗ್ ಮಿಷಿನ್ ಇಡೋಕ್ಕೆ ಸ್ವಲ್ಪ ಜಾಗ ಇದ್ದು, ಸ್ವಲ್ಪ ಕಿಚನ್ ದೊಡ್ಡದೇ ಇರೋದ್ರಿಂದ ಏನು ಅಷ್ಟೇನು ಅಡಚಿನ ಅನ್ಸಕತ್ತಿಲ್ಲ. ಆರಾಮಾಗಿ ಐತಿ. ನೋಡೋಣ ಹೆಂಗೆ ಆಗ್ತೈತಿ ಅಂಥೇಳಿ. ನಿನ್ನೆ ಸ್ವಲ್ಪನ ಬಟ್ಟೆ ಇದ್ವಿ, ತೊಳೆದು ಹಾಕಿದ್ನಿ. ಅದೇ ಮಷಿನಲ್ಲೇ ಹಾಕಿದ್ನಿ ಒಂದು 15 ನಿಮಿಷವರೆಗೂ ಅಷ್ಟೇ. ನೋಡೋಣ ಹೆಂಗೆ ಕ್ಲೀನ್ ಆಗ್ತೈತಿ ಅಂಥೇಳಿ. ಕ್ಲೀನ್ ಆಗಿದ್ದಾವೆ. ಇವನ್ನೇನು ಮಡಚಿಡ್ಬೇಕು ಇವಾಗ. ನಿನ್ನೆ ವಾಷಿಂಗ್ ಮಿಷಿನ್ ಕಂಪ್ನಿದವರು, ಹೈಯರ್ ಕಂಪ್ನಿದವರು ಕಾಲ್ ಕೂಡ ಮಾಡಿದ್ರು. ಒಂದು ಸ್ವಲ್ಪ ಫೀಡ್ಬ್ಯಾಕ್ ಬೇಕಾಗಿತ್ತು ಅವ್ರಿಗೆ. ಮಷಿನ್ ಯಾವ ರೀತಿ ವರ್ಕ್ ಮಾಡ್ತಿದೆ, ಡೆಮೋ ಎಲ್ಲ ಕರೆಕ್ಟ್ ಆಯ್ತಾ ಇಲ್ಲ ಅಂಥೇಳಿ ಎಲ್ಲನೂ ಓಕೆ ಅಂತ ಹೇಳಿದ್ವಿ.